ಪ್ರಾಪರ್ಟಿ ಈಸ್ ದ ಬೆಸ್ಟ್ ಪ್ಲೇಸ್ ಟು ಇನ್ವೆಸ್ಟ್ ಅಂತ ಹೇಳ್ತೀವಿ. ಪ್ರಾಪರ್ಟಿ ಅಂದರೆ ಯಾವ ರೀತಿ ಪ್ರಾಪರ್ಟಿ ಬಗ್ಗೆ ಮಾತನಾಡ್ತಿದ್ದೀರಿ? ಸೊ ಲ್ಯಾಂಡ್, ಮನೆ ಅಥವಾ ಕಾರ್, ಯಾವುದೇ ಪ್ರಾಪರ್ಟಿ ಆಗಿರಲಿ. ಆ್ಯಸ್ ಅ ಲಾ ಸ್ಟೂಡೆಂಟ್ ನಮಗೆ ಗೊತ್ತಿರಬೇಕಾಗಿರೋದು ಈ ಪ್ರಾಪರ್ಟೀಸಲ್ಲಿ ನಂದು ಅಂತ ಹೇಗೆ ಹೇಳ್ತಿದ್ದೀನಿ ನಾನು, ಹೇಗೆ ನನಗೆ ಒಂದು ಪ್ರಾಪರ್ಟಿ ಮೇಲೆ ರೈಟ್ಸ್ ಆ್ಯಂಡ್ ಲೈಬಿಲಿಟೀಸ್ ರೈಸ್ ಆಗುತ್ತೆ, ಹಾಗೆ ಈ ಪ್ರಾಪರ್ಟೀಸ್ನ ಗವರ್ನ್ ಮಾಡ್ತಿರುವಂಥ ಆ್ಯಕ್ಟ್ ಯಾವುದು, ಇದನ್ನು ತಿಳ್ಕೊಳ್ಳೋಣ ಇವತ್ತಿನ ನಮ್ಮ ವಿಜಯ್ ಭವ ಲೆಕ್ಚರ್ ಸೀರೀಸಲ್ಲಿ. ಆ್ಯಂಡ್ ಬಿಫೋರ್ ಸ್ಟಾರ್ಟಿಂಗ್ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ಸಿವಿಲ್ ಜಡ್ಜ್ನ ಕ್ಲಾಸಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ನಡೀತಿದೆ. ಸೊ ಇಂಟ್ರೆಸ್ಟೆಡ್ ಇರುವಂಥ ಸ್ಟೂಡೆಂಟ್ಸ್ ಈ ನಂಬರಿಗೆ ಕಾಲ್ ಮಾಡಬಹುದು 9650849915 ಆ್ಯಂಡ್ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೊಳ್ಳಿ. ಈ ಕಾಂಪಿಟೇಟಿವ್ ಎಕ್ಸಾಮಿಗೆ ನಿಮಗೆ ಬೇಕಾಗಿರುವಂಥ ಸರಿಯಾದ ಗೈಡೆನ್ಸ್ ನಮ್ಮ ಕಡೆಯಿಂದ ಸಿಗುತ್ತೆ. ಆ್ಯಂಡ್ ಈ ಕ್ಲಾಸಸ್ನ ರಿಲೇಟೆಡ್ ಇದು ಫರ್ದರ್ ಡೀಟೇಲ್ಸ್ ನಿಮಗೆ ಎಟ್ ದ ಎಂಡ್ ಆಫ್ ದ ವಿಡಿಯೋ. ಹಲೋ ಆಲ್, ಎಲ್ರಿಗೂ ಸ್ವಾಗತ ವಿಜಯ್ ಭವ ಲೆಕ್ಚರ್ ಸೀರೀಸ್ಗೆ. ಈ ಲೆಕ್ಚರ್ ಸೀರೀಸಲ್ಲಿ ನಾವು ಪ್ರತಿಯೊಂದು ಲಾ ರಿಲೇಟೆಡ್ ಇಂಪಾರ್ಟೆಂಟ್ ಟಾಪಿಕ್ಸನ್ನು ಡಿಸ್ಕಸ್ ಮಾಡ್ತೀವಿ. ಸೊ ಯಾವುದೇ ಸಬ್ಜೆಕ್ಟ್ ಆಗಿರಲಿ, ಪ್ರತಿಯೊಂದು ಸಬ್ಜೆಕ್ಟ್ನ ಇಂಪಾರ್ಟೆಂಟ್ ಟಾಪಿಕ್ಸ್ ಏನು ನಿಮಗೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗೋ ರೀತಿ ಇರುತ್ತೆ, ಅವುಗಳನ್ನು ಡಿಸ್ಕಸ್ ಮಾಡ್ತಿರೋವಂಥದ್ದು. ಸೊ ಈ ಲೆಕ್ಚರ್ ಸೀರೀಸ್ನ ಒಂದು ಪ್ಲೇಲಿಸ್ಟ್ ನಾನು ನಿಮಗೆ ಟ್ಯಾಗ್ ಮಾಡಿರ್ತೀನಿ, ಬಿಕಾಸ್ ಆಲ್ರೆಡಿ ನಾವು ಇದರಲ್ಲಿ ಸುಮಾರು ವೀಡಿಯೋಸನ್ನು ಮಾಡಿದ್ದೀವಿ. ಸೊ ವಿಡಿಯೋಸ್ ಲೆಕ್ಚರ್ ಸೀರೀಸ್ ನಿಮಗೆ ನಿಮ್ಮ ಎಕ್ಸಾಮ್ಸಿಗೆ, ಜುಡಿಷರಿ ಎಕ್ಸಾಮ್, ನಿಮ್ಮ ಕಾಲೇಜ್ ಎಕ್ಸಾಮ್, ನೀವು ಬರೆಯುವಂಥ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿಗಾಗಿರಬಹುದು ಹೆಲ್ಪ್ ಆಗುವಂಥ ರೀತಿ ನಾವು ಕಾನ್ಸೆಪ್ಟ್ಸ್ನ ಬ್ರೇಕ್ ಡೌನ್ ಮಾಡಿ ಸಿಂಪಲ್ ಲ್ಯಾಂಗ್ವೇಜಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿರುವಂಥ ಸೀರೀಸ್. ಸೊ ಇದರಲ್ಲಿ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್. ಆ್ಯಂಡ್ ಸಿನ್ಸ್ ಈ ವರ್ಷದ 2025ನ ಜುಡಿಷರಿ ಎಕ್ಸಾಮಲ್ಲಿ ಹೆಚ್ಚಿನ ಇಂಪಾರ್ಟೆನ್ಸ್ ಇತ್ತು, TPAಗೆ ಸುಮಾರು ಕ್ವೆಶನ್ಸ್ ಕೇಳಿದರು. ಸೊ ಕಷ್ಟ ಅನಿಸಿತ್ತು, ಬಿಕಾಸ್ ಮೈನರ್ ಲಾನ ಸರಿಯಾಗಿ ಓದಿರಲಿಲ್ಲ, ಅದಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಟ್ಟಿರಲಿಲ್ಲ. ಬಟ್ ಇವತ್ತು ನಾನು ನಿಮಗೆ ಈ ಲೆಕ್ಚರ್ ಸೀರೀಸಲ್ಲಿ ಬ್ರೇಕ್ ಡೌನ್ ಮಾಡಿ ಆರಾಮಾಗಿ ಹೇಗೆ ನೀವು ಆ್ಯಕ್ಟನ್ನು ಅರ್ಥ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ವಾತಿ ಲಾ ಅಕಾಡೆಮಿಗೆ ಸ್ವಾಗತ. ನಾನು ಸ್ವಾತಿ. ಆ್ಯಂಡ್ ಈ ವಿಡಿಯೋ ಲೆಕ್ಚರ್ ಸೀರೀಸ್ ಪ್ರತಿಯೊಬ್ಬ ಲಾ ಸ್ಟೂಡೆಂಟಿಗೆ, ಪ್ರತಿಯೊಬ್ಬ ಕಾಲೇಜ್ ಎಕ್ಸಾಮ್ ತೊಗೊಳ್ತಿರುವಂಥ ಸ್ಟೂಡೆಂಟ್ಸಿಗೆ ಇಂಪಾರ್ಟೆಂಟ್ ಆ್ಯಂಡ್ ರಿಲೆವೆಂಟ್ ಆಗ್ತಿರೋವಂಥದ್ದು. ಸೊ ನಿಮಗೆ ಇನ್ಫಾರ್ಮೇಟಿವ್ ಅನಿಸುತ್ತೆ, ನಿಮ್ಮ ಒಂದು ವ್ಯಾಲ್ಯೂ ಆ್ಯಡ್ ಆಗ್ತಿದೆ, ದೆನ್ ಪ್ಲೀಸ್ ನನಗೂ ಸಹ ವೀಡಿಯೋಸ್ ಮಾಡೋದಕ್ಕೆ ಎಫರ್ಟ್ ಆ್ಯಂಡ್ ಟೈಮ್ ಹಿಡಿಯುತ್ತೆ, ಕಲಿತು ಮಾಡೋದು ಆ್ಯಂಡ್ ಪ್ರತಿಯೊಂದು ಕಾನ್ಸೆಪ್ಟನ್ನ ನಿಮ್ಮ ತನಕ ಈಸಿಯಾಗಿ ತಲುಪಿಸೋದಕ್ಕೆ ಆಗುವಂಥ ಎಫರ್ಟ್ಸಿಗೆ ನಿಮ್ಮ ಕಡೆಯಿಂದ ಒಂದು ಸಬ್ಸ್ಕ್ರೈಬ್ ಬಟನ್, ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಸೊ ದ್ಯಾಟ್ ಹೆಚ್ಚಿಗೆ ನಮ್ಮ ಲಾ ಸ್ಟೂಡೆಂಟ್ಸ್ ಕಲಿತು ಸಬ್ಜೆಕ್ಟ್ಸ್ನ ಈಸಿ ವೇಯಲ್ಲಿ ಕಲಿತು ಅವರ ಒಂದು ಫ್ಯೂಚರನ್ನು ಕಟ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಸೊ ಈ ಲೆಕ್ಚರ್ ಸೀರೀಸ್ ಎಲ್ಲನೂ ಸಹ ಎಕ್ಸಾಮ್ ಓರಿಯೆಂಟೆಡಲ್ಲಿ ನಡೀತಿರೋವಂಥದ್ದು. ಸೊ ಹಾಗಾಗಿ ನಾವು ಬ್ರೀಫ್ ಆಗೇ ನೋಡ್ಕೊಳ್ತಾ ಹೋಗೋಣ. ಸಿಂಪಲ್ ಬಟ್ ಅಂಡರ್ಸ್ಟ್ಯಾಂಡಬಲ್ ರೀತಿ ನಮ್ಮ ಫೋಕಸ್ ಆಗಿರುತ್ತೆ. ಸೊ ವಿಡಿಯೋಲಿ ಫಸ್ಟ್ ಥಿಂಗ್ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು TPA ಆ್ಯಕ್ಟ್ನ ಇಂಟ್ರಡಕ್ಷನ್ ರೀತಿ ಅಥವಾ ಒಂದು ಕಂಪ್ಲೀಟ್ ಬರ್ಡ್ ಐ ವ್ಯೂ ಆಗಿರುತ್ತೆ. ಅಂತಂದರೆ ಎಕ್ಸಾಕ್ಟ್ಲಿ ಏನು ಹೇಳುತ್ತೆ TPA, ಇದರ ಒಂದು ಕಾಂಪೋಸಿಷನ್ ಆಗಿರಬಹುದು, ಇದು ಏನರ ಮೇಲೆ ಫೋಕಸ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಅಂತ ಹೇಳುವಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮಗೆ ಇಂಪಾರ್ಟೆಂಟ್ ಆಗ್ತಿರೋವಂಥದ್ದು ಟ್ರಾನ್ಸ್ಫರ್ ಯಾರಿಗೆ ಮಾಡ್ತಿದ್ದಾರೆ, ಯಾವ ರೀತಿ ಟ್ರಾನ್ಸ್ಫರ್, ಏನು ಟ್ರಾನ್ಸ್ಫರ್ ಆಗ್ತಿದೆ. ಆ್ಯಂಡ್ ಪ್ರಾಪರ್ಟಿ ಅಂತ ಹೇಳುವಾಗ ಯಾವ ಪ್ರಾಪರ್ಟಿ ಬಗ್ಗೆ ಮಾತನಾಡ್ತಿರೋದು, ಮೂವಬಲ್, ಇಮ್ಮೂವಬಲ್, ಆ್ಯಂಡ್ ಅದಕ್ಕೂ ಇಂಪಾರ್ಟೆಂಟ್ ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್ ಪ್ರಾಪರ್ಟಿ. ಸೊ ಕ್ಲಾಸಿಫಿಕೇಷನ್ಸ್ ಇದೆ, ಆ್ಯಂಡ್ ಆ ಕ್ಲಾಸಿಫಿಕೇಷನ್ ಯಾವ ರೀತಿ ಪ್ರಾಪರ್ಟಿ ಬಗ್ಗೆ ಮಾತನಾಡ್ತಿದ್ದೀರಿ, ಇದು ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಬೇಸಿಕ್ಲಿ ಇಲ್ಲಿ ನಾವು ಮಾತನಾಡೋದು ಟ್ರಾನ್ಸ್ಫರ್ ಅಂತ ಹೇಳುವಾಗ ದಿಸ್ ಇಸ್ ಕಂಪ್ಲೀಟ್ಲಿ ಇಂಟರ್ ವೈವೋಸ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಇಂಟರ್ ವೈವೋಸ್ ಅಂತ ಹೇಳಿದ್ರೆ ಇಬ್ಬರು ವ್ಯಕ್ತಿಯರು, ಆಬ್ವಿಯಸ್ಲಿ ಟ್ರಾನ್ಸ್ಫರ್ ಅಂತ ಹೇಳಿದ್ರೆ ಎರಡು ಪಾರ್ಟಿ ಬೇಕಾಗತ್ತೆ. ಒಂದು ಪಾರ್ಟಿ ಇನ್ನೊಂದು ಪಾರ್ಟಿಗೆ ಏನನ್ನಾದರೂ ಟ್ರಾನ್ಸ್ಫರ್ ಮಾಡ್ತಿರೋದು ಥ್ರೂ ಕನ್ಸಿಡರೇಷನ್ ಅನ್ನೋದು ಇದ್ದು, ಆ್ಯಂಡ್ ಅದೊಂದು ಕಾಂಟ್ರಾಕ್ಟ್ ರೀತಿ ನಾವೇನು ಡಿಸ್ಕಸ್ ಮಾಡ್ತೀವಿ, ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಸಿಮಿಲರ್ ನೇಚರಲ್ಲಿ ನಡೀತಿರೋವಂಥದ್ದು. ಸೊ ಇಂಟರ್ ವೈವೋಸ್ ಟ್ರಾನ್ಸ್ಫರ್ನ ಮಾತ್ರ TPAಲ್ಲಿ ಡಿಸ್ಕಸ್ ಮಾಡ್ತಿರೋದು, ವಿಚ್ ಮೀನ್ಸ್ ದ್ಯಾಟ್ ಇಬ್ಬರು ಬದುಕಿರುವಂಥ ವ್ಯಕ್ತಿಯರ ನಡುವೆ ನಡೀತಿರುವಂಥ ಕೊಟ್ಟು ತಗೊಳ್ತಿರುವಂಥ ಒಂದು ಟ್ರಾನ್ಸಾಕ್ಷನ್. ಸೊ ಈ ಒಂದು ಟ್ರಾನ್ಸ್ಫರ್ ಬಗ್ಗೆ ಮಾತನಾಡ್ತಿರೋದು. ಆ್ಯಂಡ್ TPA ಆ್ಯಕ್ಟಲ್ಲಿ 6 ಟೈಪ್ಸ್ ಆಫ್ ಟ್ರಾನ್ಸ್ಫರ್ ಬಗ್ಗೆ ಮಾತನಾಡ್ತೀವಿ. 6 ಟೈಪ್ಸ್ ಇಸ್ ನಮಗೆ ಈ ಬೇರ್ ಆ್ಯಕ್ಟ್ನ ನೀವು ಚಾಪ್ಟರ್ ಇಂಡೆಕ್ಸ್ ಒಂದ್ಸತಿ ನೀವು ಪ್ರತಿಯೊಂದು ಬೇರ್ ಆ್ಯಕ್ಟ್ನ ಲುಕ್ ಯು ವಿಲ್ ಜಸ್ಟ್ ಹ್ಯಾವ್ ಟು ಟೇಕ್ ಅ ಲುಕ್ ಆ್ಯಂಡ್ ಅಲ್ಲಿ ನಿಮಗೆ ಬೇರ್ ಆ್ಯಕ್ಟ್ ಏನು ಹೇಳ್ತಿದೆ ಅನ್ನೋದು ಅರ್ಥ ಆಗುತ್ತೆ. ಸೊ ನಮಗೆ 6 ಟೈಪ್ಸ್ ಆಫ್ ಟ್ರಾನ್ಸ್ಫರ್ ಅಂತ ಹೇಳುವಾಗ ಸೇಲ್, ಮಾರ್ಟ್ಗೇಜ್, ಸೇಲ್, ಆ್ಯಂಡ್ ಇದು ಇಮ್ಮೂವಬಲ್ ಪ್ರಾಪರ್ಟಿ ಸೇಲ್ ಬಗ್ಗೆ. ಬಟ್ ಹಾಗಂತ TPA ಬರೀ ಇಮ್ಮೂವಬಲ್ ಪ್ರಾಪರ್ಟಿ ಗವರ್ನ್ ಮಾಡುತ್ತಂತಲ್ಲ.
TPA governs both movable and immovable property. ಆದರೆ ಸೇಲ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿನ ಮಾತ್ರ TPA ಅಲ್ಲಿ ಕೊಟ್ಟಿರೋದು. ಸೇಲ್ ಆಫ್ ಮೂವಬಲ್ ಪ್ರಾಪರ್ಟಿನ ನಾವು ಮೂವಬಲ್ ಪ್ರಾಪರ್ಟಿ ಅಂತ ಹೇಳುವಾಗ ಅದನ್ನು ನಾವು ಸೇಲ್ಸ್ ಆಫ್ ಗೂಡ್ಸ್ ಆ್ಯಕ್ಟ್ ಸೋಗಾ ಅಂತಲೂ ಹೇಳ್ತೀವಿ. ಈ ಆ್ಯಕ್ಟಲ್ಲಿ ಗವರ್ನ್ ಮಾಡುತ್ತೆ ಮೂವಬಲ್ ಪ್ರಾಪರ್ಟಿನ ಸೇಲ್ ರಿಲೇಟೆಡ್. ಸೊ ಸೇಲ್, ದೆನ್ ಮಾರ್ಟ್ಗೇಜಸ್, ಅದಾದ ನಂತರ ನಮಗೆ ಎಕ್ಸ್ಚೇಂಜ್. ಸೊ ಸೇಲ್ ಆಯಿತು. ದೆನ್ ವಿ ಕಮ್ ಟು ಅವರ್ ಚಾರ್ಜಸ್ ಎಕ್ಸೆಟ್ರಾ ಕ್ರಿಯೇಟ್ ಮಾಡುವಂಥದ್ದು ಎಕ್ಸೆಟ್ರಾ ಇಂಪಾರ್ಟೆಂಟ್ ಆಗಿರುತ್ತೆ. ಲೀಸ್ ಆ್ಯಂಡ್ ಲೀಸ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ ಬಗ್ಗೆ ಮಾತ್ರ ಅಗೇನ್ ಆಯಿತಾ. ಸೊ ಲೀಸಲ್ಲಿ ನಾವು ರೆಂಟ್ ಎಕ್ಸೆಟ್ರಾ. ಆ್ಯಂಡ್ ಇಫ್ ಯು ರಿಮೆಂಬರ್, ಕರ್ನಾಟಕ ರೆಂಟ್ ಆ್ಯಕ್ಟ್ನ ಒಂದು ಕ್ವೆಶನ್ ನಿಮಗೆ ಸೆಕ್ಷನ್ 2ನ ಅಪ್ಲಿಕಬಿಲಿಟಿ ಪ್ರತಿ ವರ್ಷ ಬರುತ್ತೆ. ದಟ್ ಕರ್ನಾಟಕ ರೆಂಟ್ ಆ್ಯಕ್ಟ್ ಎಲ್ಲಿ ತನಕ ಅಪ್ಲೈ ಆಗುತ್ತೆ. ಕಮರ್ಷಿಯಲ್ ಪ್ರಾಪರ್ಟಿ ಆದರೆ ರೆಂಟ್ ಶುಡ್ ಬಿ ಬಿಲೋ 3,500 rupees. ಆ್ಯಂಡ್ ನಿಮಗೆ ಮುನ್ಸಿಪಾಲಿಟಿ ಆಗೋದಾದರೆ 2,000 rupeesಗಿಂತ ಕಮ್ಮಿ, 14 square meters ಕಮ್ಮಿ ಇರಬೇಕು ಏರಿಯಾ ವೈಸ್ ಎಕ್ಸೆಟ್ರಾ. ಇದೆಲ್ಲ ಏನು ಸೆಕ್ಷನ್ 2 ಅಲ್ಲಿ ಹೇಳ್ತೀವಿ. ಇಫ್ ಇಟ್ follows those conditions, then ಕರ್ನಾಟಕ ರೆಂಟ್ ಆ್ಯಕ್ಟ್ ಅಪ್ಲೈ ಆಗುತ್ತೆ ಫಾರ್ ಲೀಸ್ ಆ್ಯಂಡ್ ನಮಗೆ ರೆಂಟ್ ಪರ್ಪಸ್ಸಿಗೆ. ಅದಕ್ಕಿಂತ ಜಾಸ್ತಿ ಹೈಯರ್ ವ್ಯಾಲ್ಯೂ ಅಂತ ಹೇಳುವಾಗ TPAನೇ ಅಪ್ಲೈ ಆಗ್ತಿರೋದು. ಆ್ಯಂಡ್ ಈ ಪ್ರಾವಿಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಷಲಿ ಇಲ್ಲಿ ನಮಗೆ 116. ಸೊ ಇದು ನಮಗೆ 116 ಎಕ್ಸೆಟ್ರಾ ಇಂಪಾರ್ಟೆಂಟ್ ಆಗಿ ನೋಡಬೇಕಾಗಿರುವಂಥದ್ದು. ದೆನ್ ಥರ್ಡ್ ಟೈಪ್ ವುಡ್ ಬಿ ಎಕ್ಸ್ಚೇಂಜ್. ಎಕ್ಸ್ಚೇಂಜ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಟಾಪಿಕ್, ಬಿಕಾಸ್ ಎಕ್ಸ್ಚೇಂಜ್ ಇಸ್ ಅ ಟಾಪಿಕ್. ಇಲ್ಲಿ ನೋಡ್ಬೋದು ಇಮ್ಮೂವಬಲ್ ಮೊಬೈಲ್ ಏನು ಬರ್ದಿಲ್ಲ. ಯಾಕಂತಂದರೆ ಎಕ್ಸ್ಚೇಂಜ್ ಹೇಗೆ ಅಂತ ಹೇಳಿದ್ರೆ, ಎಕ್ಸ್ಚೇಂಜಲ್ಲಿ ನೀವೇನು ಒಂದು ವಸ್ತುನ ಇನ್ನೊಂದು ವಸ್ತುಗೆ ಕೊಟ್ಟು ತಗೊಳ್ತಿದ್ದೀವಿ. ಇಲ್ಲಿ ಕನ್ಸಿಡರೇಷನ್ ದುಡ್ಡಲ್ಲ. ಕನ್ಸಿಡರೇಷನ್ ದುಡ್ಡಾದರೆ ಅದು ಸೇಲ್ ಆಗತ್ತೆ. ಸೊ ನಾವು ಕನ್ಸಿಡರೇಷನ್ ಇಲ್ಲಿ ದುಡ್ಡಿನ ಬಗ್ಗೆ ಮಾತನಾಡ್ತಿಲ್ಲ. ನಮಗಿಲ್ಲಿ ಕನ್ಸಿಡರೇಷನ್ ಏನಾಗುತ್ತೆ, ಒಂದು ವಸ್ತುವಿನ ಬದಲು ಇನ್ನೊಂದು ವಸ್ತು. ಆ್ಯಂಡ್ ಇದು ಇಮ್ಮೂವಬಲ್ ಆಗಿರಬಹುದು, ಮೂವಬಲ್ ಪ್ರಾಪರ್ಟಿ ಆಗಿರಬಹುದು. ಫಾರ್ ಎಕ್ಸಾಂಪಲ್, ನಾನು ಒಂದು ಐಫೋನ್ ಮೂವಬಲ್ ಪ್ರಾಪರ್ಟಿ, ಅದರ ಬದಲಾಗಿ ನಿಮ್ಮ ಹತ್ರ 10 ಎಕರೆ ಜಮೀನನ್ನು ಬರೆಸ್ಕೊಳ್ತೀನಿ. ಸೊ 10 ಎಕರೆ ಇಮ್ಮೂವಬಲ್ ಪ್ರಾಪರ್ಟಿ. ಬಟ್ ಅದು ನಡೆಯತ್ತಾ ಅಂತಂದರೆ ಎಸ್. ಸೊ ವ್ಯಾಲ್ಯೂ ಎಷ್ಟಿರಬೇಕು ಎಕ್ಸೆಟ್ರಾ ಅನ್ನೋದು ಬೇಕಾಗಿಲ್ಲ. ನಮಗೆ ಎರಡು ಪಾರ್ಟಿ ಕನ್ಸೆಂಟಲ್ಲಿ ಎರಡು ಪಾರ್ಟಿ ಒಪ್ಪಿಗೆ ಮೇಲೆ ದೇ ಬೋತ್ ವಾಂಟ್ ಟು ಎಕ್ಸ್ಚೇಂಜ್. ಒಂದು ಐಫೋನ್ ಬದಲಾಗಿ 10 ಎಕರೆ ಜಮೀನ್, ದೆನ್ ವ್ಯಾಲಿಡ್. ಆ್ಯಂಡ್ ಆ ಎಕ್ಸ್ಚೇಂಜ್ ವ್ಯಾಲಿಡ್ ಎಕ್ಸ್ಚೇಂಜ್ ಅಂತಲೇ ಕನ್ಸಿಡರ್ ಆಗುತ್ತೆ. ಸೊ ಮೂವಬಲ್ಗೆ ಬದಲಾಗಿ ಮೂವಬಲ್ಲೇ ಇರಬೇಕಂತ ಇಲ್ಲ, ಇಮ್ಮೂವಬಲ್ ಪ್ರಾಪರ್ಟಿನೂ ನಡೆಯುತ್ತೆ. ಆ್ಯಂಡ್ ಎಕ್ಸ್ಚೇಂಜ್ ದುಡ್ಡು ಇರೋದಿಲ್ಲ. ದಟ್ ಈಸ್ ಅಗೇನ್ ಇಂಪಾರ್ಟೆಂಟ್. ಸೊ ಇದು ಎಕ್ಸ್ಚೇಂಜ್ನ ಕಾನ್ಸೆಪ್ಟ್. ಗಿಫ್ಟ್ 5th ಟೈಪ್, ಇದು 4th ಟೈಪ್. ನಮಗೆ ಇನ್ ಬಿಟ್ವೀನ್ ಮಾರ್ಟ್ಗೇಜ್ ಮಿಸ್ ಮಾಡಿದ್ದೀವಿ. ಸೆಕ್ಷನ್ 58 ಆಫ್ಟರ್ ಸೇಲ್ 54. ಅದಾದ ನಂತರ ಮಾರ್ಟ್ಗೇಜ್ 58 ಮಿಸ್ ಮಾಡ್ಕೊಂಡ್ವಿ. ಹಾಂ, ದಿಸ್ ಈಸ್ ಆರ್ ಮಾರ್ಟ್ಗೇಜ್. ಇದು ಸೆಕೆಂಡ್ ಟೈಪ್ ಆಫ್ ಟ್ರಾನ್ಸ್ಫರ್. ಸೊ ಮಾರ್ಟ್ಗೇಜಲ್ಲಿ ಸ್ಪೆಸಿಫಿಕಲಿ ಇಂಪಾರ್ಟೆಂಟ್ ಸೆಕ್ಷನ್ 58. ಆ್ಯಂಡ್ ಇದ್ರ ಬಗ್ಗೆ ನಾನು ಸ್ಪೆಸಿಫಿಕ್ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ ವಿಜಯ್ ಭವ ಸೀರೀಸಲ್ಲಿ. ಅದನ್ನು ಚೆಕ್ ಮಾಡ್ಬೋದು ಪ್ಲೇಲಿಸ್ಟಿಂದ. ಇದರಲ್ಲಿರುವಂಥ ಈ 6 ಟೈಪ್ಸ್ ಆಫ್ ಟ್ರಾನ್ಸ್ಫರ್, ಮಾರ್ಟ್ಗೇಜ್ ಅಂತಂದರೆ ಅಡಮಾನ. ಸೊ ಯಾವ ರೀತಿ ನಾವು ಅಡಮಾನ ಬೇರೆ ಬೇರೆ ರೀತಿ ಏನು ವೇರಿ ಆಗುತ್ತೆ, ಇದರಲ್ಲಿ ಈ ಟೈಪ್ಸ್ ಯಾವುದು ಹೇಗೆ ಅನ್ನೋದನ್ನು ತಿಳ್ಕೊಂಡಿರಬೇಕು ಎಕ್ಸಾಮ್ ಪರ್ಪಸ್ಗೆ. ಸೊ ಇದಕ್ಕೆ ಒಂದು ಸ್ಪೆಸಿಫಿಕ್ ಲೆಕ್ಚರ್ ಆಲ್ರೆಡಿ ಇದೆ, ಅದನ್ನು ನೋಡಿ. ಆ್ಯಂಡ್ ಮಾರ್ಟ್ಗೇಜ್ ಅನ್ನೋದು ಇದೊಂದು ರೀತಿ ಅಗೇನ್ ಟ್ರಾನ್ಸ್ಫರ್ ನಮಗೆ. ಸೊ ಮಾರ್ಟ್ಗೇಜಲ್ಲಿ ಕೂಡ ಸಹ ನಾವು ಮಾತನಾಡ್ತಿರೋದು ಇಮ್ಮೂವಬಲ್ ಪ್ರಾಪರ್ಟಿನ ಮಾರ್ಟ್ಗೇಜ್ನ ಮಾತ್ರನೇ TPಯಲ್ಲಿ ಡಿಸ್ಕಸ್ ಮಾಡ್ತಿರೋವಂಥದ್ದು. ಓಕೆ, ಸೊ ಸೇಲ್, ಮಾರ್ಟ್ಗೇಜ್, ಲೀಸ್, ರೆಂಟ್. ಅದಾದ ನಂತರ ನಮಗೆ ಬರುತ್ತೆ ಇಂಪಾರ್ಟೆಂಟ್ ಎಕ್ಸ್ಚೇಂಜ್. ದೆನ್ ಈಸ್ ಯೋರ್ ಗಿಫ್ಟ್. ಗಿಫ್ಟಲ್ಲಿ 122 ಇಂದ ಪ್ರತಿಯೊಂದು ಸೆಕ್ಷನ್ ಇಂಪಾರ್ಟೆಂಟ್, 122 to 129. ಆ್ಯಂಡ್ ಗಿಫ್ಟ್ ಈಸ್ ಒನ್ ಇಂಟ್ರೆಸ್ಟಿಂಗ್ ಟಾಪಿಕ್ ವೇರ್ ನಮಗೆಲ್ಲ ಗೊತ್ತು, ಗಿಫ್ಟ್ ಅಂತ ಹೇಳುವಾಗ ಕನ್ಸಿಡರೇಷನ್ ಇರೋದಿಲ್ಲ ಅಲ್ಲ. ಬಿಕಾಸ್ ಕನ್ಸಿಡರೇಷನ್ ಇದ್ರೆ ಅದು ಗಿಫ್ಟ್ ಏನಕ್ಕಾಗತ್ತೆ. ಆ್ಯಂಡ್ ಈ ಗಿಫ್ಟ್ ಅಂತ ಹೇಳಿದ ತಕ್ಷಣ ಗಿಫ್ಟ್ಗೆ ಯಾವುದೇ ರೀತಿ ಕನ್ಸಿಡರೇಷನ್ ಇಲ್ಲ. ಗಿಫ್ಟ್ ಹೇಗೆ ವ್ಯಾಲಿಡ್ ಆಗುತ್ತೆ ಅಂತ ಹೇಳಿದ್ರೆ ಅಕ್ಸೆಪ್ಟೆನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾನು ಇವತ್ತು ನನ್ನ ಹತ್ರ ಏನಿದೆ ಅದನ್ನಷ್ಟೇ ನಿಮಗೆ ಕೊಡೋದಕ್ಕೆ ಸಾಧ್ಯ. ಆ್ಯಂಡ್ ನೀವು ನಾನು ಕೊಡುವಾಗ ಅದನ್ನು ನೀವು ಅಕ್ಸೆಪ್ಟ್ ಮಾಡ್ತಿದ್ದೀರಿ ಅನ್ನೋದೂ ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ನಮಗೆ ಎರಡು ರೀತಿ ಟಾಪಿಕ್ ಇದು. ಒಂದು, ಎಕ್ಸಿಸ್ಟಿಂಗ್ ಪ್ರಾಪರ್ಟಿ ಕ್ಯಾನ್ ಓನ್ಲಿ ಬಿ ಗಿಫ್ಟೆಡ್. ನನ್ನ ಹತ್ರ ಇವತ್ತು ಫೆರಾರಿ ಕಾರ್ ಇದೆ, ನಾನು ನಿಮಗೆ ಫೆರಾರಿ ಗಿಫ್ಟ್ ಮಾಡ್ತೀನಿ, ವ್ಯಾಲಿಡ್. ನಾಳೆ ನಾನು ಯಾವಾಗೋ ಇನ್ನೊಂದು ನಾನು ಫೆರಾರಿ ತಗೊಂಡಾಗ ನಿಮಗೆ ಗಿಫ್ಟ್ ಮಾಡ್ತೀನಿ ಅಂತಂದರೆ ಆ ರೀತಿ ಪ್ರಾಪರ್ಟಿನ ಫ್ಯೂಚರ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಆ್ಯಂಡ್ ಅದು ವಾಯ್ಡ್ ಆಗುತ್ತೆ. ಬಿಕಾಸ್ ಓನ್ಲಿ ಎಕ್ಸಿಸ್ಟಿಂಗ್ ಪ್ರಾಪರ್ಟಿ ಇವತ್ತು ನನ್ನ ಹತ್ರ ಏನಿದೆ ಅದಷ್ಟೇ ಕೊಡೋದಕ್ಕೆ ಸಾಧ್ಯ.
ಆಲ್ಸೋ ಸಿನ್ಸ್ ನಾವು NTPA ಇಂಟರ್ ವೈವೋಸ್ ಟ್ರಾನ್ಸ್ಫರ್ ಅಂತ ಹೇಳಿದ್ವಿ, ಟೆಸ್ಟಮೆಂಟ್ರಿ ನಮಗೆ ಇದು ನೋಡ್ತಿರೋದು. ಸೊ ಹಂಗಿದ್ದಾಗ ಎರಡೂ ಪಾರ್ಟಿ ಬದುಕಿರೋದು ಇಂಪಾರ್ಟೆಂಟ್. ಸೊ ಕೊಡುವಂಥ ಪಾರ್ಟಿ ಬದುಕಿದ್ದಾಗ್ಲೇ ನೀವು ತಗೊಳ್ಬೇಕು, ಆ್ಯಂಡ್ ತಗೊಳ್ಳುವಂಥ ಪಾರ್ಟಿ ತಗೊಳ್ಳೋ ಟೈಮಿಗೆ ಅವರು ಬದುಕಿರಬೇಕು. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಇಫ್ ಇನ್ ಕೇಸ್ ಕೊಡುವ ಪಾರ್ಟಿ ಕೊಡ್ತೀನಿ ಅಂದು ಅವರು ನಾಳೆ ದಿನ ತೀರ್ಕೊಂಡ್ರೆ ನೀವು ಅವ್ರ ಮನೆಯವರನ್ನು ಕೇಳೋಕ್ಕಾಗಲ್ಲ, ಗಿಫ್ಟ್ ಕೊಡ್ತೀನಿ ಅಂತಂದಿದ್ರು ಕೊಡಿ ಅಂತ ಹೇಳಿ. ಬಿಕಾಸ್ ಅಗೇನ್ ಗಿಫ್ಟ್ ಇಸ್ ನಮಗೆ TPA ನಲ್ಲಿ ಗವರ್ನ್ ಆಗ್ತಿರೋದು ಇಂಟರ್ ವೈವೋಸ್, ಎರಡು ಪಾರ್ಟಿ ಬದುಕಿರುವಾಗ ನಡೀತಿರೋದು. ಸಿಮಿಲರ್ ಕಂಡೀಷನ್ ಮೇಲೆ ನೀವು ವಿಲ್ ಅನ್ನ ಅರ್ಥ ಮಾಡ್ಕೋಬಹುದು. ವಿಲ್ ಅನ್ನ ಸಕ್ಸೆಷನ್ ಆಕ್ಟ್ ಅಲ್ಲಿ ಡೀಲ್ ಮಾಡ್ತೀವಿ. ಯಾಕಂತಂದ್ರೆ ನಮಗೆ ವಿಲ್ ಬರ್ದಕ್ಕಿದ್ದಾಗ ನೀವು ಬರೀತಿದ್ದೀರಿ, ಓಕೆ, ಬಟ್ ಎಕ್ಸಿಕ್ಯೂಟ್ ಆಗ್ತಿರೋದು ನಿಮ್ಮ ಮರಣ ನಂತರ. ಸೊ ಹಂಗಿದ್ದಾಗ ಆ ವ್ಯಕ್ತಿ ತೀರ್ಕೊಂಡ್ಮೇಲೆ ಎಕ್ಸಿಕ್ಯೂಟ್ ಆಗುತ್ತೆ ಅಂತಂದ್ರೆ ಸಾರಿ ಸೊ ಅವರು ಬದುಕಿದಾಗ ಅದು ಎಕ್ಸಿಕ್ಯೂಟ್ ಆಗ್ತಿಲ್ಲ, ಅವ್ರು ಬದುಕಿದಾಗ ಎಕ್ಸಿಕ್ಯೂಟ್ ಆಗ್ತಿಲ್ಲ ಅಂತಂದರೆ ಅದು TPA ನಲ್ಲಿ ಗವರ್ನ್ ಆಗಲ್ಲ. ಹಾಗಾಗಿ ಸಕ್ಸೆಷನ್ ಆ್ಯಕ್ಟಲ್ಲಿ ವಿಲ್ಲನ್ನು ನೋಡ್ತೀವಿ. ಓಕೆ, ಆ್ಯಂಡ್ ಲಾಸ್ಟ್ 6th ಟೈಪ್ ಇಸ್ ಟ್ರಾನ್ಸ್ಫರ್ ಆಫ್ ಆ್ಯಕ್ಷನಬಲ್ ಕ್ಲೇಮ್ಸ್. ಈ 6 ಥರದ ಟ್ರಾನ್ಸ್ಫರ್ ನಮಗೆ TPA ನಲ್ಲಿ ಗವರ್ನ್ ಆಗ್ತಿರೋದು. ಆ್ಯಂಡ್ TPA ನಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕಾಗಿರೋದು ಟ್ರಾನ್ಸ್ಫರ್ ಯಾವ ರೀತಿ, ಇಂಟರ್ ವೈವೋಸ್ ಟ್ರಾನ್ಸ್ಫರ್, 6 ಟೈಪ್ಸ್ನ ಟ್ರಾನ್ಸ್ಫರ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ನಾವು ಯಾವ ಪ್ರಾಪರ್ಟಿನ ಟ್ರಾನ್ಸ್ಫರ್ ಬಗ್ಗೆ ಮಾತನಾಡ್ತಿದ್ದೀರಿ? ದೆನ್ ಫಸ್ಟ್ ಥಿಂಗ್, ಪ್ರಾಪರ್ಟಿ 2 ರೀತಿ ಆಗುತ್ತೆ. ಒಂದು ಟ್ಯಾಂಜಿಬಲ್, ಇನ್ನೊಂದು ಇಂಟ್ಯಾಂಜಿಬಲ್ ಅಥವಾ ಕಾರ್ಪೋರಿಯಲ್ ಇನ್ಕಾರ್ಪೋರಿಯಲ್ ಪ್ರಾಪರ್ಟಿ ಅಂತಾನು ಹೇಳ್ಬಹುದು. ಟ್ಯಾಂಜಿಬಲ್ ಅಂತಂದರೆ ಹೇಳಿದ್ರೆ ಟಚ್ ಮಾಡಬಹುದು, ಫೀಲ್ ಮಾಡಬಹುದು. ಇಂಟ್ಯಾಂಜಿಬಲ್ ನೀವು ಟಚ್ ಮಾಡೋಕ್ಕಾಗೋದಿಲ್ಲ, ಬಟ್ ನಿಮ್ಮ ರೈಟ್ಸ್ ಆ್ಯಂಡ್ ಲೈಬಿಲಿಟೀಸ್ ಇದೆ ಆ ಪ್ರಾಪರ್ಟಿ ಮೇಲೆ. ಸೊ ಇಂಟ್ಯಾಂಜಿಬಲ್ ಅಂತ ಹೇಳುವಾಗ ನನ್ನ ಯೂಟ್ಯೂಬ್ ಪೇಜ್, ಸೊ ನನ್ನ ಇನ್ಸ್ಟಾಗ್ರಾಮ್ ಅಥವಾ ನನ್ನ ಯಾವುದೇ ಸೋಷಿಯಲ್ ಮೀಡಿಯಾ ಅಕೌಂಟ್ ಹ್ಯಾಂಡಲ್ ಇದೆ ಎಕ್ಸೆಟ್ರಾ, ನನ್ನ ಒಂದು ಕಂಪನಿ ಗುಡ್ ವಿಲ್ ಆ್ಯಂಡ್ ನನ್ನ ಒಂದು IPRನ ನಾನು ಟ್ರೇಡ್ ಮಾರ್ಕ್ ಆಗಿರಬಹುದು, ಪೇಟೆಂಟ್ ಆಗಿರಬಹುದು, ಕಾಪಿರೈಟ್ ಆಗಿರಬಹುದು, ಇದು ಎಲ್ಲ ರೀತಿ ನಾವೇನು ಮಾತನಾಡ್ತೀವಿ ಇದೆಲ್ಲ ಇಂಟ್ಯಾಂಜಿಬಲ್ ಪ್ರಾಪರ್ಟೀಸ್. ಆ್ಯಂಡ್ ಈ ಪ್ರಾಪರ್ಟೀಸ್ನ ಕೊಟ್ಟು ತೊಗೊಳ್ಬಹುದಾ, ಸೇಲ್ ನಡೆಯುತ್ತಾ? ಎಸ್, ಅವುಗಳನ್ನು ಮಾರಿ ಸೇಲ್ ಎಕ್ಸೆಟ್ರಾನು ನಡೆಯುತ್ತೆ. ಆದರೆ ಇದನ್ನು ನಾವು ಇಂಟ್ಯಾಂಜಿಬಲ್ ಆದ ಕಾರಣ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟಲ್ಲಿ ಡೀಲ್ ಮಾಡೋದಿಲ್ಲ. ಬಿಕಾಸ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಬರೀ ಟ್ಯಾಂಜಿಬಲ್ ಪ್ರಾಪರ್ಟೀಸ್ನ ಮಾತ್ರ ಡೀಲ್ ಮಾಡ್ತಿರೋದು. ಟ್ಯಾಂಜಿಬಲ್ ಅಲ್ಲೂ ಸಹ 2 ಪ್ರಾಪರ್ಟಿ, ಮೂವಬಲ್ ಆಗಿರಲಿ ಅಥವಾ ಇಮ್ಮೂವಬಲ್ ಆಗಿರಲಿ, ಎರಡನ್ನೂ ಡೀಲ್ ಮಾಡುತ್ತೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟಲ್ಲಿ. ಸೊ ಬೋತ್ ಮೂವಬಲ್ ಆ್ಯಂಡ್ ಇಮ್ಮೂವಬಲ್ ಟ್ಯಾಂಜಿಬಲ್ ಪ್ರಾಪರ್ಟೀಸ್ ಓನ್ಲಿ. ಇಂಟ್ಯಾಂಜಿಬಲ್ ಪ್ರಾಪರ್ಟೀಸಲ್ಲಿ ರೈಟ್ಸ್ ಆ್ಯಂಡ್ ಲೈಬಿಲಿಟೀಸ್ ಇದೆ, ಸೇಲ್ಸ್ ಟ್ರಾನ್ಸ್ಫರ್ ಎಕ್ಸೆಟ್ರಾ ನಡೆಯುತ್ತೆ, ಆದರೆ ಅದನ್ನು TPA ಗವರ್ನ್ ಮಾಡ್ತಿಲ್ಲ. ಕ್ಲಿಯರ್? ಸೊ ಈ ಮೂವಬಲ್ ಆ್ಯಂಡ್ ಇಮ್ಮೂವಬಲ್ ಪ್ರಾಪರ್ಟೀಸ್ ನಮಗೆ ಇಲ್ಲಿ ಗವರ್ನ್ ಆಗ್ತಿರೋದು. ಆ್ಯಂಡ್ ಇನ್ನೊಂದೀಗ ಪ್ರತಿಯೊಂದು ಪ್ರಾಪರ್ಟಿ ಅಂತ ಹೇಳುವಾಗ ನಾವೀಗ ಇಮ್ಮೂವಬಲ್ ಮೂವಬಲ್ ಪ್ರಾಪರ್ಟಿ ಅಂತ ಹೇಳಿದೆ. ಇಮ್ಮೂವಬಲ್ ಕ್ಯಾನ್ ಬಿ ಯುವರ್ ಕಾರ್, ಗೋಲ್ಡ್, ಆ್ಯಂಡ್ ಮೂವಬಲ್ ಅಂತ ಹೇಳಿದ್ರೆ ಮನೆ, ಜಮೀನು, ಪ್ಲಾಟ್, ಫ್ಲ್ಯಾಟ್ ಎಕ್ಸೆಟ್ರಾ, ಇದೆಲ್ಲನೂ ಸಹ ಎಕ್ಸಾಂಪಲ್ಸ್. ಇದು ಎಲ್ಲ ಟ್ರಾನ್ಸ್ಫರ್ ಆಗ್ತಿದೆ ಅಥವಾ ಯಾವುದೇ ಪ್ರಾಪರ್ಟಿನ ನಾವು ಲೀಗಲ್ ಟ್ರಾನ್ಸ್ಫರ್ ಬಗ್ಗೆ ಇಲ್ಲಿ ಮಾತನಾಡ್ತಿರೋದು. ದೆನ್ ಇಂಪಾರ್ಟೆಂಟ್ ಆಗಿ ಇಲ್ಲಿ ಬರುತ್ತೆ ಒಂದು ಲೀಗಲ್ ಮ್ಯಾಕ್ಸಿಮ್, ನೀಮೋ ಡೆಟ್ ಕ್ವಾಡ್ ನಾನ್ ಹಬೇಟ್. ಅದಕ್ಕೆ ಅರ್ಥ ದ್ಯಾಟ್ ನೋಬಡಿ ಕ್ಯಾನ್ ಗಿವ್ ಅ ಬೆಟರ್ ಟೈಟಲ್ ಅಥವಾ ನೋಬಡಿ ಕ್ಯಾನ್ ಗಿವ್ ವಾಟ್ ಹಿ ಡಸ್ ನಾಟ್ ಹ್ಯಾವ್. ನನ್ನ ಹತ್ರ ಇಲ್ಲದೆ ಇರೋದನ್ನು ನಾನು ಕೊಡೋದಕ್ಕಾಗೋದಿಲ್ಲ. ಸೊ ಇದಕ್ಕೆ ಅರ್ಥ ಯಾವುದೇ ಒಂದು ಪ್ರಾಪರ್ಟಿ, ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಲ್ಯಾಂಡ್ ಇದೆ ನಂದು, ದೆನ್ ಆ ಲ್ಯಾಂಡ್ ನಂದು, ಈ ಪೀಸ್ ಆಫ್ ಲ್ಯಾಂಡ್, ಇಲ್ಲಿರುವಂಥ ಈ ಪೀಸ್ ಆಫ್ ಲ್ಯಾಂಡ್ ನಂದು ಅಂತ ಹೇಗೆ ಹೇಳ್ತೀನಿ? ಇಟ್ ಈಸ್ ಥ್ರೂ ಅ ಡೀಡ್, ಅ ಡಾಕ್ಯುಮೆಂಟ್. ಇದರಿಂದಾನೇ ನನಗೆ ರೈಟ್ಸ್ ಅರೈಸ್ ಆಗಿರೋದು. ಇದರಿಂದಾನೇ ಅದು ಸೇಲ್ ಡೀಡಿಂದ ಆಗಿರಬಹುದು ಅಥವಾ ನನಗೆ ಪಾರ್ಟಿಷನಿಂದ ಬಂದಿರಬಹುದು, ಗೌರ್ಮೆಂಟ್ ಲ್ಯಾಂಡ್ ಆಗಿರಬಹುದು, ಕೋರ್ಟಿನ ಒಂದು ನನಗೆ ಡಿಕ್ರಿಯಿಂದ ಆಗಿರಬಹುದು. ಬಟ್ ಯಾವುದೇ ರೀತಿ ಆ ಒಂದು ಪೀಸ್ ಆಫ್ ಪೇಪರ್ ಏನಿದೆ ಅದರಿಂದನೇ ನಾನು ನನ್ನ ರೈಟ್ಸನ್ನು ಡಿರೈವ್ ಮಾಡ್ಕೊಳ್ತಿರೋದು. ಆ್ಯಂಡ್ ಅದರ ಕಾರಣನೇ ನಾನು ಒಂದು ಪೀಸ್ ಆಫ್ ಪ್ರಾಪರ್ಟಿಗೆ ನಾನು ಓನರ್ ಅಂತ ಹೇಳ್ತಿರೋದು. ಸೊ ಇಲ್ಲಿ ನಾವು ಟೈಟಲ್ ಬಗ್ಗೆ ಮಾತನಾಡ್ತೀವಿ. ಟೈಟಲ್ ಅಂದರೆ ಸ್ವಾಮ್ಯ. ಓಕೆ, ಸೊ ಯಾವುದೇ ಪ್ರಾಪರ್ಟಿ ಆಗಿರ್ಬೋದು. ಈಗ ಒಬ್ಬ ಟೆನೆಂಟ್ ಒಂದು ಮನೆಯಲ್ಲಿದ್ದಾನೆ ಅಂತಂದರೆ ಅವನಿಗೆ ಟೆನೆನ್ಸಿ ರೈಟ್ ಬಂದಿರೋದು ಅವನ ರೆಂಟ್ ಅಗ್ರಿಮೆಂಟ್ ಮುಖಾಂತರ.
ಆ ರೆಂಟ್ ಅಗ್ರಿಮೆಂಟ್ ಕಾರಣದಿಂದ ಅವನು ಟೆನೆಂಟ್ ಅಂತ ಹೇಳಿ ಒಂದು ಮನೆಯಲ್ಲಿ ಇರ್ತಿದ್ದಾನೆ. ಇಫ್ ದ ರೆಂಟ್ ಅಗ್ರಿಮೆಂಟ್ ಇಸ್ ನಾಟ್ ಎಕ್ಸಿಸ್ಟಿಂಗ್ ದೆನ್ ಅವನು ರಾಂಗ್ಫುಲ್ ಇದರಲ್ಲಿ ಇರಬಹುದು ಅಥವಾ ಟ್ರೆಸ್ಪಾಸರ್ ಅಂತ ಹೇಳಬಹುದು. ಬಟ್ ಸಿನ್ಸ್ ಅವನೊಂದು ಲೀಗಲ್ ಡಾಕ್ಯುಮೆಂಟಿಂದ ಅವನಿಗೆ ರೈಟ್ಸ್ ರೈಸ್ ಆಗಿದೆ, ಸೊ ಅವನು ಟೆನೆಂಟ್ ಅನ್ನು ಹೇಳುವಂಥ ಒಂದು ಟೈಟಲನ್ನು ಪಡ್ಕೊಂಡಿದ್ದಾನೆ ಆ್ಯಂಡ್ ಅಲ್ಲಿ ಅವನ ಸ್ಟೇಟಸ್ ಅದಾಗಿದೆ ಆ್ಯಂಡ್ ಆ ಡ್ಯೂರೇಷನಿಗೆ ಅವನಲ್ಲಿ ಲೀಗಲ್ ಆಗಿ ಇರೋದಕ್ಕೆ ಅಧಿಕಾರನ ಪಡ್ಕೊಂಡಿದ್ದಾನೆ. ಸೊ ಈ ಟೈಟಲ್ ಏನಿದೆ ಇದು ನಮಗೆ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಈ ಎಂಟೈರ್ TPA ನಲ್ಲಿ ನಾವು ಡಿಸ್ಕಸ್ ಮಾಡಬೇಕಾಗಿರುವಂಥದ್ದು. ಕಾನ್ಸೆಪ್ಟ್ ಟು ಕಾನ್ಸೆಪ್ಟ್ ವೇರಿ ಆಗುತ್ತೆ ಟೈಟಲ್ ಹೇಗೆ ಟ್ರಾನ್ಸ್ಫರ್ ಆಗ್ತಿದೆ ಅನ್ನೋದು. ಬಟ್ ಟೈಟಲ್ ಅಂತ ಹೇಳುವಾಗ ಓನರ್ಶಿಪ್ನ ನಾವು ಟೈಟಲ್ ಅಂತ ಹೇಳ್ತಿದ್ದೀವಿ. ಸೊ ಈ ಟೈಟಲ್ ಏನಿದೆ ನನ್ನ ಹತ್ರ ಫಾರ್ ಎಕ್ಸಾಂಪಲ್ ಈ ಲ್ಯಾಂಡ್ ನಂದು ಅಂತ ಹೇಳಿದೆ, ರೈಟ್. ನಾನೇನಾದರೂ ಲ್ಯಾಂಡ್ ಸೇಲ್ ಮಾಡಬೇಕು ಅಂತ ಹೇಳಿದ್ರೆ ಆರಾಮಾಗಿ ಮಾಡಬಹುದು. ಆ್ಯಂಡ್ ಅಲ್ಲಿ ಏನು ಟ್ರಾನ್ಸ್ಫರ್ ಆಗ್ತಿರೋದು, ಲ್ಯಾಂಡ್ ಏನು ನಾನು ಜಮೀನು ಎತ್ತಿ ಕೊಡ್ತಿಲ್ಲ ಯಾರಿಗೂ, ಜಮೀನಲ್ಲೇ ಇದೆ. ಆ ಪೇಪರಲ್ಲಿ ನನ್ನ ಹೆಸರಿನ ನಾನು ಇನ್ನೊಬ್ಬರ ಹೆಸರಿಗೆ ಮಾಡ್ತಿದ್ದೀನಿ. ಇನ್ನೊಂದು ಪೀಸ್ ಆಫ್ ಪೇಪರ್ ರೆಡಿ ಆಗುತ್ತೆ ಸೇಲ್ ಡೀಡಿಂದ ಆ್ಯಂಡ್ ಆ ಡೀಡಲ್ಲಿ ಬೇರೆಯವರ ಹೆಸರಿರುತ್ತೆ. ಆ ಹೆಸರು ಆ ಪೇಪರಿಗೆ ಬಂದಿದ ತಕ್ಷಣ ಈ ಪೀಸ್ ಆಫ್ ಲ್ಯಾಂಡ್ ಅವರದ್ದಾಗತ್ತೆ. ದ್ಯಾಟ್ಸ್ ಇಟ್. ಸೊ ಏನಾಯ್ತು ಈಗ ಟ್ರಾನ್ಸ್ಫರ್ ನಾವೇನು ಮಾಡಿದ್ದು, ಟೈಟಲ್ ಟ್ರಾನ್ಸ್ಫರ್ ಮಾಡಿದ್ದು. ಒಂದು ಪಾರ್ಟಿ ಇನ್ನೊಂದು ಪಾರ್ಟಿಗೆ ಡೀಡ್ಸ್ ಮುಖಾಂತರ ಟೈಟಲ್ ಟ್ರಾನ್ಸ್ಫರ್ ಮಾಡಿದ್ರು. ಆ್ಯಂಡ್ ಈ ಟ್ರಾನ್ಸ್ಫರ್ ಓನ್ಲಿ ಕ್ಯಾನ್ ಬಿ ಡನ್ ವೆನ್ ದರ್ ಇಸ್ ಅ ಪ್ರಾಪರ್ ಪಾರ್ಟಿ, ಆಸ್ಟೆನ್ಸಿಬಲ್ ಓನರ್. ಈ ಕಾನ್ಸೆಪ್ಟ್ಸ್ ನಮಗೆ ಮುಂದೆ ಸೆಕ್ಷನ್ 41 ಎಕ್ಸೆಟ್ರಲ್ಲಿ ಬರುತ್ತೆ. ಸೊ ಇವ್ರು ಯಾರು ಟ್ರಾನ್ಸ್ಫರ್ ಮಾಡೋಕ್ಕಾಗೋದಿಲ್ಲ, ಅಡ್ವರ್ಸ್ ಪೊಸಿಷನ್ ಕ್ಲೇಮ್ ಮಾಡೋದಕ್ಕೆ ಆಗಿರ್ಬೋದು, ಪ್ರತಿಯೊಂದು ಈ ಕಾನ್ಸೆಪ್ಟ್ಸ್ನ ನಾವು ಮುಂದಕ್ಕೆ ಓದ್ತೀವಿ, ಅದು ಟ್ರಾನ್ಸ್ಫರ್ ಮಾಡೋಕ್ಕೆ ಬರಲ್ಲ. ಸೊ ಯಾವುದೇ ವ್ಯಕ್ತಿ ಪ್ರಾಪರ್ ಟೈಟಲ್ ಇರುವಂಥ ವ್ಯಕ್ತಿ ಮಾತ್ರನೇ ಇನ್ನೊಬ್ಬ ವ್ಯಕ್ತಿಗೆ ಪ್ರಾಪರ್ ಲೀಗಲ್ ಟೈಟಲ್ ಟ್ರಾನ್ಸ್ಫರ್ ಮಾಡೋಕ್ಕಾಗೋದು. ಫಾರ್ ಎಕ್ಸಾಂಪಲ್ ಇನ್ನೊಂದು, ನನ್ನ ತಂದೆ ಆಸ್ತಿ, ಅದು ನನ್ನ ತಂದೆ ಹೆಸರಲ್ಲೇ ಇದೆ, ನನ್ನ ಹೆಸರಲ್ಲಿಲ್ಲ. ಬಟ್ ಈವನ್ ದೆನ್ ನಾನು ಅದನ್ನು ಸೇಲ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಪ್ರಾಪರ್ ಅಲ್ಲ. ಆ್ಯಂಡ್ ನನ್ನದು ಏನೂ ಅಧಿಕಾರ ಇಲ್ಲ, ನಾನೇ ಆ ಮನೇಲಿ ಇರ್ತಿದ್ದೀನಿ ಅಂತ ಹೇಳುವಾಗ ನಾನು ಅದನ್ನು ಟ್ರಾನ್ಸ್ಫರ್ ಮಾಡ್ತೀನಿ ಅಂತಂದರೆ ಇನ್ನೊಂದು ವ್ಯಕ್ತಿ ಅದಕ್ಕೆ ಓನರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನನ್ನ ಹತ್ರ ಇಲ್ಲದೆ ಇರೋಂಥ ಟೈಟಲ್ ನಾನು ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಸೊ ನಾನು ದುಡ್ಡು ತೊಗೊಂಡಿರ್ಬೋದು, ಫ್ರಾಡ್, ಚೀಟಿಂಗ್, ಮೋಸ ಆಗತ್ತೆ, ಅದು ಕ್ರಿಮಿನಲ್ ಒಫೆನ್ಸ್ ಆಗುತ್ತೆ. ಬಟ್ ಆ ವ್ಯಕ್ತಿಗೆ ಟೈಟಲ್ ಸಿಗತ್ತಾ? ನೋ. ಬಿಕಾಸ್ ಓನರ್ ಟ್ರಾನ್ಸ್ಫರ್ ಮಾಡಿದ್ರೆ ಮಾತ್ರ ಇನ್ನೊಬ್ಬ ವ್ಯಕ್ತಿಗೆ ಓನರ್ಶಿಪ್ ಸಿಗುತ್ತೆ. ನಾನು ಟ್ರಾನ್ಸ್ಫರ್ ಮಾಡಿದ್ರೆ ಇನ್ನೊಬ್ಬ ವ್ಯಕ್ತಿಗೆ ಓನರ್ಶಿಪ್ ಸಿಗಲ್ಲ. ನೀಮೋ ಡೆಡ್ ಕೋಡ್ ನಾನ್ ಹಬೇಟ್, ನನ್ನ ಹತ್ರ ಇಲ್ಲದೆ ಇರೋ ಟೈಟಲ್ ನಾನು ನಿಮಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಆಗೋದಿಲ್ಲ. ಓಕೆ, ಸೊ ಇದೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದರ ರಿಲೇಟೆಡ್ ನಾವು ಫರ್ದರ್ ಸೆಕ್ಷನ್ಸ್ ಪ್ರೊವಿಷನ್ಸನ್ನು ಓದಬೇಕು. ಆ್ಯಂಡ್ ಇದು ನಮಗೆ TPA ನಲ್ಲಿ ಇಂಪಾರ್ಟೆಂಟ್ ಲೀಗಲ್ ಮ್ಯಾಕ್ಸಿಮ್, ಎಕ್ಸಾಮಿಗೆ ಸುಮಾರು ಸತಿ ಕೇಳಿರೋವಂಥದ್ದು. ಸೊ ಇದೊಂದು ಟಾಪಿಕ್. ನಾವು ಅಗೇನ್ ಇನ್ನೊಂದು ನಮಗೆ ಟೈಟಲ್ ಟ್ರಾನ್ಸ್ಫರ್ ಮಾಡ್ತಿರೋದು ಇಲ್ಲಿ ತನಕ ಕಾನ್ಸೆಪ್ಟ್ ಅರ್ಥ ಆಗಿದೆ. ನಾನು ನಿಮಗೆ ಒಂದು ಇಂಟರ್ ವೈವೋಸ್ ಟ್ರಾನ್ಸ್ಫರ್ ಹೇಳುವಾಗ ವಿಲ್ ಇದರಲ್ಲಿ ಬರೋದಿಲ್ಲ, ಸಕ್ಸೆಷನ್ ಆ್ಯಕ್ಟ್ ಅಂತ ಹೇಳಿದೆ. ಬಟ್ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಇನ್ನೊಂದಿದೆ, ಸೆಕ್ಷನ್ 13, ದಟ್ ನಾವು ಅನ್ಬಾರ್ನ್ ಚೈಲ್ಡ್, ಇನ್ನು ಮಗು ಹುಟ್ಟೇ ಇಲ್ಲ, ಆಯಿತಾ, ಹುಟ್ಟದೇ ಇರುವಂಥ ಮಗುಗೇನೆ ನಾವು ಪ್ರಾಪರ್ಟಿ ಕೊಡಬಹುದು ಅನ್ನೋಂಥ ಕಾನ್ಸೆಪ್ಟ್ ಇದೆ. ಇದು ಎಕ್ಸೆಪ್ಷನ್ ಆಗಿ ನೋಡ್ತೀವಿ, ಆಯಿತಾ. ಸೊ ಎಕ್ಸೆಪ್ಷನ್ ಅಂತ ಹೇಳಿದ್ರೆ ದೋ ಹುಟ್ಟಿರುವಂಥ ಇಬ್ಬರು ವ್ಯಕ್ತಿಯರ ನಡುವೆ ನಡೀತಿರುವಂಥ ಟ್ರಾನ್ಸ್ಫರ್. ಆ್ಯಂಡ್ ನಾವು ಸೆಕ್ಷನ್ 13 ಮಾತನಾಡ್ತಿರೋದು ಏನು, ಹುಟ್ಟದೇನೆ ಇರುವಂಥ ಒಂದು ಮೂರನೇ ವ್ಯಕ್ತಿ. ಸೊ ಆ ರೀತಿ ನಾನೇನಾದರೂ ಈಗ ನನ್ನ ಗ್ರ್ಯಾಂಡ್ ಚೈಲ್ಡ್ಗೆ ನನ್ನ ಆಸ್ತಿ ಬರ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದಾಗತ್ತಾ ಅಂದರೆ ಡೆಫಿನೆಟ್ಲಿ TPA ನಲ್ಲಿ ಪಾಸಿಬಲ್ ಇದೆ. ವೈ? ಬಿಕಾಸ್ ನಾವು ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡೋದಿಲ್ಲ, ಒಂದು ಥರ್ಡ್ ಪಾರ್ಟಿ ಇಂಟ್ರೆಸ್ಟನ್ನು ಕ್ರಿಯೇಟ್ ಮಾಡ್ತೀವಿ. ಒಬ್ಬ ಥರ್ಡ್ ಪಾರ್ಟಿಗೆ ನಾನು ನನ್ನ ಆಸ್ತಿನ ಬರಿತೀನಿ, ಸೇಯಿಂಗ್ ದ್ಯಾಟ್ ನಿಮಗೆ ವೆಸ್ಟೆಡ್ ಇಂಟ್ರೆಸ್ಟ್, ಲೈಫ್ ಇಂಟ್ರೆಸ್ಟನ್ನು ಕ್ರಿಯೇಟ್ ಮಾಡ್ತಾ ದ್ಯಾಟ್ ನೀವು ಈ ಪ್ರಾಪರ್ಟಿನ ಎಂಜಾಯ್ ಮಾಡಿ ಅಂಟಿಲ್ ಮೈ ಅನ್ಬಾರ್ನ್ ಗ್ರ್ಯಾಂಡ್ ಚೈಲ್ಡ್ ಹುಟ್ಟುವ ತನಕ ನೀವು ಈ ಪ್ರಾಪರ್ಟಿನ ಎಂಜಾಯ್ ಮಾಡಿ. ಅವ್ರು ಹುಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ ಆ ಪ್ರಾಪರ್ಟಿ ಆಟೋಮ್ಯಾಟಿಕ್ಲಿ ಅವರಿಗೆ ಟ್ರಾನ್ಸ್ಫರ್ ಆಗಬೇಕು. ಅಥವಾ ಅವರು 18 ವರ್ಷ ಆಗಿದೆ, ಹೇಗೆ ನೀವು ಕಂಡೀಷನ್ಸ್ ತೊಗೊಳ್ತೀರಿ, ದೆನ್ ಅವರಿಗೆ ಆ ಪ್ರಾಪರ್ಟಿ ಸೇರಬೇಕು, ನನ್ನ ಮಗನ ಮಗ ಅಥವಾ ನನ್ನ ಮಗಳ ಮಗಳಿಗೆ ಸೇರಬೇಕು, ಹೇಗಾದ್ರೂ ನಿಮ್ಮದೇನು ಕಂಡೀಷನ್ ಇದೆ ಅದರ ಅಕಾರ್ಡಿಂಗ್ಲಿ ಈ ಪ್ರಾಪರ್ಟಿನ ನಾನು ಹುಟ್ಟದೇ ಇರುವಂಥ ಮಗುಗೆ ಕೂಡ ಸಹ ಸೇಲ್ ಮಾಡಬಹುದು, ಕ್ರಿಯೇಟಿಂಗ್ ಅ ಥರ್ಡ್ ಪಾರ್ಟಿ ಇಂಟ್ರೆಸ್ಟ್. ಓಕೆ, ಸೊ ಇದು ನಮಗೆ ಒಂದು ಬೇಸಿಕ್ ಹೈಲೈಟ್ಸ್ ಅಂತ ಹೇಳ್ಬೋದು TPA ನಲ್ಲಿ. ಇದಿಷ್ಟೇ ಅಲ್ಲ, ಇದನ್ನು ನಾವು ಇನ್ಡೆಪ್ತ್ ಆಗಿ ಓದಬೇಕಾಗತ್ತೆ. ನಾನು ನಿಮಗೆ ಇದು ಒಂದು ಇಂಟ್ರಡಕ್ಷನ್ ಆಗಿರುತ್ತೆ ಅಥವಾ ಇಂಪಾರ್ಟೆಂಟ್ ಜೂರಿಸ್ಪ್ರುಡೆನ್ಷಿಯಲ್ ಆಸ್ಪೆಕ್ಟ್ಸಲ್ಲಿ ನಿಮಗೆ ಗೊತ್ತಿರಬೇಕಾಗಿರುವಂಥ ಕಾನ್ಸೆಪ್ಟ್ಸನ್ನು ತಿಳಿಸಿದ್ದೀನಿ. ನಾವು
ಕಮಿಂಗ್ ಫರ್ದರ್ ವೀಡಿಯೋಸಲ್ಲಿ ನಾವು ಎಂಟೈರ್ TPA ಆ್ಯಕ್ಟನ್ನು ಬ್ರೇಕ್ ಡೌನ್ ಮಾಡಿ ತಿಳ್ಕೊಳ್ಳೋಣ. ಇಂಪಾರ್ಟೆಂಟ್ ಟಾಪಿಕ್ಸ್ ಏನೇನಿದೆ, ಸೇಲ್, ಎಕ್ಸ್ಚೇಂಜ್ ಎಕ್ಸೆಟ್ರಾ. ಈ ಹೈಲೈಟ್ಸ್ ಅರ್ಥ ಆಗಿದೆ ಅನ್ನೋದಾದರೆ ಪ್ಲೀಸ್ ನನಗೆ ನಿಮ್ಮ ಫರ್ದರ್ ಇನ್ನೇನಾದರೂ ಡೌಟ್ ಇದೆ ಅಥವಾ ಎನಿಥಿಂಗ್ ದ್ಯಾಟ್ ಯು ವುಡ್ ಆಸ್ಕ್, ನೆಕ್ಸ್ಟ್ ಯಾವ ಆ್ಯಕ್ಟ್ ಇರಬೇಕು, ಯಾವ ಟಾಪಿಕ್ನ ಕೇಳಬೇಕಂತ ಇದ್ದೀರಿ, ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ವಿಡಿಯೋ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸೊ ದಟ್ ಅವರ ಎಕ್ಸಾಮ್ಸಿಗೂ ಸಹ ಇದು ಹೆಲ್ಪ್ ಆಗಲಿ ವಿಡಿಯೋಸ್. ಆ್ಯಂಡ್ ಜುಡಿಷರಿ ಎಕ್ಸಾಮಿಗೆ ಅಂತೂ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಬೆಸ್ಟ್ ಒಂದು ವಿಷಯ ಅಂತ ಹೇಳಿದ್ರೆ ಯಾವುದೇ ಎಕ್ಸಾಮಿಗೆ ಬೇರಾಕ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಾವು ಬೇರಾಕ್ಟ್ಸಿಂದನೇ ಸ್ಟಡಿ ಮಾಡ್ತಿರೋದು. ಪ್ರತಿಯೊಂದು ನಮ್ಮ ಕ್ಲಾಸಸ್ ಆಗಿರಬಹುದು ಅಥವಾ ವಿಡಿಯೋಸಲ್ಲಿ ಲೆಕ್ಚರ್ ಆಗಿರಬಹುದು. ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ಕರ್ನಾಟಕ ಸಿವಿಲ್ ಜಜ್ ಎಕ್ಸಾಮ್ ಈಗ ನೋಟಿಫಿಕೇಶನ್ ಬಂದಿದೆ. 2026ನ ನೋಟಿಫಿಕೇಶನ್, ಅದಕ್ಕೆ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಇಂಟ್ರೆಸ್ಟೆಡ್ ಇರುವಂಥ ಸ್ಟೂಡೆಂಟ್ಸ್ ನೀವು ಅಡ್ಮಿಷನ್ ತೊಗೊಳ್ಬಹುದು. 9650849915 ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೋಬಹುದು. ಹಾಗೆ ಇಂಟ್ರೆಸ್ಟೆಡ್ ಇರುವಂಥ ಸ್ಟೂಡೆಂಟ್ಸಿಗೆ ಸ್ಪೆಸಿಫಿಕ್ ಆಗಿ ಹೆಚ್ಚಿನ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ಇದು ಆನ್ಲೈನ್ ಲೈವ್ ಕ್ಲಾಸಸ್ ಆಗಿರುತ್ತೆ. ಸೊ ನೀವು ನಿಮ್ಮ ಕಂಫರ್ಟಲ್ಲಿ ಯಾವಾಗ ಬೇಕಾದರೂ ಎಲ್ಲಿಂದ ಬೇಕಾದರೂ ಕ್ಲಾಸಸ್ನ ಅಟೆಂಡ್ ಮಾಡಿ. ನೀವು ಕ್ಲಾಸಸ್ನ ರೆಕಾರ್ಡೆಡ್ ಲೆಕ್ಚರ್ಸ್ ಕೂಡ ಸಹ ಸಿಗುತ್ತೆ. ಇಫ್ ಇನ್ ಕೇಸ್ ನೀವೇನಾದರೂ ಲೆಕ್ಚರ್ ಮಿಸ್ ಮಾಡಿದ್ರಿ ಅಂತ ಹೇಳಿದ್ರೆ PDF ನಿಮಗೆ ಮಟೀರಿಯಲ್ ಅವೈಲೇಬಲ್ ಇರುತ್ತೆ. ಸೊ ನೀವು ಅದನ್ನ ಪ್ರಿಂಟ್ಔಟ್ ಮಾಡ್ಕೋಬಹುದು. ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡು ಭಾಷೆಯಲ್ಲೂ ಸಹ ಕ್ಲಾಸಸ್ ನಡೀತಿರುವಂಥದ್ದು. ನಿಮಗೆ ಪ್ರತಿಯೊಂದು ಸಾಲ್ವ್ಡ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನಿಮಗೆ ಕ್ಲಾಸಲ್ಲಿ ಸಾಲ್ವ್ ಮಾಡಲಾಗಿದೆ. ಆ್ಯಂಡ್ ಟೆಸ್ಟ್ ಸೀರೀಸ್ ಈ ಒಂದು ಬ್ಯಾಚಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದಿಷ್ಟು ನಿಮಗೆ ಎಟ್ ಅ ವೆರಿ ನಾಮಿನಲ್ ಪ್ರೈಸ್ ನಡೀತಿರೋದು. ಪ್ರಿಲಿಮ್ಸ್ ಈಗಾಗಲೇ ಸ್ಟಾರ್ಟ್ ಆಗಿ ನಾವೊಂದು ಅರ್ಧದಷ್ಟು ಪೋರ್ಷನ್ ಮುಗಿಸಿದ್ದೀವಿ. ನಿಮಗೆ ಹಿಂದಿನ ಲೆಕ್ಚರ್ಸ್ ರೆಕಾರ್ಡೆಡ್ ಸಿಗುತ್ತೆ. ಸೊ ಎನ್ರೋಲ್ ಆಗಬಹುದು. ಆ್ಯಂಡ್ ಮೇನ್ಸ್ ಕ್ಲಾಸಸ್ ರೀಸೆಂಟಾಗಿ ಒಂದು 2 days ಆಯಿತು ನಾವು ಸ್ಟಾರ್ಟ್ ಮಾಡಿದ್ದೀವಿ ಮೇನ್ಸ್ ಕ್ಲಾಸಸ್. ಸೊ ಅದಕ್ಕೂ ಸಹ ನೀವು ಎನ್ರೋಲ್ ಆಗಬಹುದು. swatilaw.com ವೆಬ್ಸೈಟ್ ಮುಖಾಂತರ ನೀವು ಕ್ಲಾಸಸ್ಗೆ ಎನ್ರೋಲ್ ಆಗಬಹುದು. ಅಥವಾ ಸ್ವಾತಿ ಲಾ ಅಕಾಡೆಮಿ ಇದಕ್ಕೆ ಕೂಡ ಸಹ ಇದು ಆ್ಯಪ್ ನಿಮಗೆ ಆಂಡ್ರಾಯ್ಡ್ ಹಾಗೂ ಐಸ್ಟೋರಲ್ಲಿ ಅವೈಲೇಬಲ್ ಇದೆ. ಸೊ ಪ್ಲೇಸ್ಟೋರಿಂದ ನಿಮ್ಮ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಆ್ಯಪಲ್ಲೇ ಕ್ಲಾಸಸ್ ಎಕ್ಸೆಟ್ರಾ ನಡೀತಿರೋದು. ಸೊ ಕ್ಲಾಸಸ್ನ ಅಟೆಂಡ್ ಮಾಡಬಹುದು. ಇದಿಷ್ಟು ನಿಮಗೆ ಕ್ಲಾಸ್ ರಿಲೇಟೆಡ್ ಡೀಟೇಲ್ಸ್. ಆ್ಯಂಡ್ ಎಕ್ಸಾಮಿಗೆ ನಿಮಗೆ ಹೆಲ್ಪ್ ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ. ಇಫ್ ಯು ಆರ್ ಆಲ್ಸೋ ವಿಲ್ಲಿಂಗ್ ಆ್ಯಂಡ್ ಇಂಟ್ರೆಸ್ಟೆಡ್ ಟು ಸ್ಟಡಿ ಡೆಡಿಕೇಟೆಡ್ಲಿ ಫಾರ್ ಯುವರ್ ಎಕ್ಸಾಮ್, ನಿಮಗೊಂದು ಗೈಡೆನ್ಸ್ ಬೇಕಿದೆ, ದೆನ್ ಡೆಫಿನೆಟ್ಲಿ ನಮಗೆ ಅಪ್ರೋಚ್ ಮಾಡಿ. ಆ್ಯಂಡ್ ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೊಳ್ಳಿ ಬ್ಯಾಚಸ್ಗೆ. ಥ್ಯಾಂಕ್ ಯು. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.